ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಭೀಮಗುಣ ಮಾತಾಡ್ತಾ ಇರ್ತೀನಿ. ಇವತ್ತೇನು ವಿಶೇಷ ಅಂದ್ರೆ ಹಿಂದೂ ಮುಸ್ಲಿಂ ಧರ್ಮದ ಒಂದು ಹಬ್ಬ ನಡೀತಿದೆ. ಅದೇ ಯಾವ ಹಬ್ಬ ಅಂದ್ರೆ ಮೊಹರಂ ಹಬ್ಬ. ಈ ಹಬ್ಬದಲ್ಲಿ ಮತ್ತೆ ಹನುಮಂತನರ ಆಟ, ಮತ್ತೆ ಇನ್ನೊಂದು ಯಾವ್ದಂದ್ರೆ ಆಂಜನೇಯನ ಆಟ, ಮತ್ತೆ ಇದು ಯಾವ್ದೋ ಇನ್ನೊಂದು ದುರ್ಗಮ್ಮನ ಆಟ ಅಂತ ಯಾವ್ದೋ ಒಂದು ಆಡ್ತಾ ಇದ್ರು, ಅದೆಲ್ಲ ಇದೆ. ಅವ್ರಿದ್ದಾರೆ ಇಲ್ಲಿ ಆಡಿದವರು, ಅವ್ರನ್ನ ಕೇಳೋಣ, ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಅಲ್ಲಿ ಏನು ಹನುಮಂತನ ಆಟ ಆಡಿದ್ರಲ್ಲ, ಇವ್ರಷ್ಟು ಜನ ಮತ್ತೆ ಇನ್ನೊಂದಿಷ್ಟು ಜನ ಆ ಕಡೆ ಎಲ್ಲ ಹೋಗಿದ್ದಾರೆ. ಇವ್ರನ್ನ ಕೇಳೋಣ ಬನ್ನಿ, ಯಾವ ಆಟ ಅದೆಲ್ಲ ಯಾವ ರೀತಿ ಆಡ್ತಾರಂತ ಇವ್ರನ್ನ ಕೇಳೋಣ ಬನ್ನಿ. ನಮಸ್ಕಾರ ಅಣ್ಣ. ನಿಮ್ದು ಯಾವ್ರು? ನಮ್ದು ಗುಣಾಳ. ನಿಮ್ ಹೆಸರು? ಹನುಮಂತ್ರಿ. ಇದು ಯಾವ ಆಟ ನೀವ್ ಆಡ್ತಾ ಇದ್ರಿ? ಆಂಜನೇಯ ಆಟ ಆಡಿದ್ರಿ. ಆಂಜನೇಯ ಆಟ ಆಡೋದು 10 ವರ್ಷ ಮೇಲೆ ಐತ್ರಿ ಆಡಕತ್ತಿ. ಆಮೇಲೆ ಆಂಜನೇಯ ಆಟ, ಆಮೇಲೆ ಗಾಳಿ ಮಠ, ಆಮೇಲೆ ಇದು ಗಾಯದ್ರ ಮಠ, ಆಮೇಲೆ ನಮ್ದು ಇದು ಮಠ ಯಾವ್ದು? ಜಾತಿ ಭೇದ ಆಟ ಯಾವ್ದು ಇಲ್ಲ, ಯಾರ್ ಬೇಕಾದ್ರೂ ಆಡ್ಬೋದು. ಮುಸ್ಲಿಮ್ಸ್ ಆಡ್ಬೋದು, ದಾನಿಗಾರ ಆಡಬಹುದು, ಇಂಜಿನಿಯರ್ ಆಡಬಹುದು, ಎಲ್ಲಾರು ಆಡಬಹುದು. ನೀವು ಪ್ರತಿ ವರ್ಷ ಇದೇ ತರ? ಪ್ರತಿ ವರ್ಷ 10 ವರ್ಷ ಖುಷಿಗೆ ಆಡ್ತು. ನಾವು ಖುಷಿ ಪ್ರೇಮ ಕಾಡ್ತು ಅಷ್ಟೇ. ನಿಮ್ ಖುಷಿಗೆ ಪ್ರೇಮ್ ಕಾಡೋದು. ಪ್ರತಿ ವರ್ಷ ಆಡ್ತೀರಾ? 10 ವರ್ಷ ಆಡಕತ್ತಿ. 10 ವರ್ಷ ಆಯ್ತಾ ನೀವು ಆಡ್ತಾ ಇದ್ದು? 10 ವರ್ಷ ಆಡಕತ್ತಿ. ಬಡ್ಡಾರ ಮುಂದೆ ಆಡಾರ, ನಾ ಆಡೋದು 10 ವರ್ಷ. ಇನ್ನೊಂದು ಊರು ಬಿಟ್ಟು ಹೋಗ್ಕೊ ನಾವು. ಖುಷಿ ಸಿಗುತ್ತಂದ್ರೆ ಇನ್ನೊಂದು ಊರಿಗೆ ಹೋಗ್ಕೊ ನಾವು. ಆಟ ಆಡಿದ್ರು. ಆಟ ನಮ್ಮೂರ್ ಚಂದ ಆಟ ಆಡೋದು. ನಾವು ನಮ್ಮೂರ್ ಪ್ರೇಮಕ್ಕ ಆಟ ಆಡುವ ಅಷ್ಟ. ನಮ್ಮೂರ್ ಪ್ರೇಮ ಆಟ ಆಡಿದ್ರು ಅಷ್ಟ. ಒಟ್ಟು ಪ್ರೇಮಕ್ಕ. ಪ್ರೇಮಕ್ಕ ಅದೇನೋ ನಮ್ಗೆ ಏನಿಲ್ಲ. ಪ್ರೇಮ ಚಂದ ಚಲೋ ಅಷ್ಟ. ಪ್ರೇಮ ಚೆನ್ನಾಗಿ ನಡಿಲಿ ಅಂತ. ಚೆನ್ನಾಗಿ ಹಾಗಾದ್ರೆ ನಮಸ್ಕಾರ ಅಣ್ಣ. ನಿಮ್ ಹೆಸರೇನ? ನಮ್ಮ ಹೆಸರು ನಾಗರಾಜ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವೇನ್ ಹೇಳಕ್ಕೆ ಇಷ್ಟಪಡಲ್ಲ. ನಾವ್ ಪ್ರೀತಿನಿಂದ ಆಡ್ತೀವಿ, ಪ್ರೀತಿನಿಂದ ಖುಷಿ ಪಡ್ತೀವಿ, ಪ್ರೀತಿನಿಂದ ಇರ್ತೀವಿ ನಾವು ಅಷ್ಟ. ಎಲ್ಲಾರು ಅದನ್ನ ಯಾರು ಏನ್ ಹೇಳ್ತದಲ್ಲ ನಮ್ಗೆ. ನಿಮ್ ಹೆಸರೇನ? ಹನುಮಂತ ಭಜೇಂದ್ರ ಅಂತ ಹೇಳಿ ನಾವು ಖುಷಿಯಿಂದ ಆಡ್ತೀವಿ. 10 ವರ್ಷ ಆಡಾಕತ್ತೀವಿ. ಹಿಂಗ ಆಡ್ಕೊಂತ ಹಿಂಗ ನಮ್ಮೂರ್ ಗುನ್ನಾಳ್ ಬೆಳಿಲಿ ಅಂತ ನಾವ್ ಹೇಳಾಕತ್ತೀವಿ. ಮತ್ತೆ ಇವಾಗೆಲ್ಲ ಸಾರಿ ಎಲ್ಲ ಉಟ್ಕೊಂತಿದ್ರ? ಖುಷಿ ಪಡಬೇಕು ಎಲ್ಲರೂ. ನಮ್ಮ ಎಲ್ಲಾ ಗುನ್ನಾಳ ಜನ ನಮ್ಮ ಯಲಬೂರ್ ತಾಲೂಕ್ನಾಗ ಎಲ್ಲರೂ ಖುಷಿ ಪಡ್ಲಿ ಅಂತ ಹೇಳಿ, ಎಲ್ಲರೂ ಬರ್ಲಿ, ಖುಷಿಯಿಂದ ಆಡ್ಲಿ ಅಂತ ಆಡಾಕತ್ತೀವಿ. ಮತ್ತೆ ಇದು ಸೋಪ್ ಯಾಕೆ ಇಟ್ಕೊಂತೀರಾ? ಇದು ಮುಂದೆ ಆಟ ಅಂತ ಆಡಬೇಕಂದ್ರ ಒಂದು ಗಾಳಿ ದುರ್ಗ ಮುಂದೆ ಆಟ ಆಡ್ಬೇಕಂದ್ರ ಈಟೆ ಹಿಡ್ಕೊಂಡ್ ಆಡಿದ್ರ ಯಾವ್ದೋ ಒಂದ್ ಚಂದ, ಜನರಿಗೆ ಒಂದ್ ಸ್ವಲ್ಪ ಚಂದಾಗಿ ಇರ್ಬೇಕು ಅಂತಂದ್ ಹೇಳಿ ಖುಷಿಯಿಂದ ಪಡ್ತೀವಿ ಎಲ್ಲರಿಗೆ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಮತ್ತೆ ಈ ವರ್ಷ ಯಾರು ಗುದ್ದಾಡೋದಿಲ್ಲ, ಯಾರು ಬಡ್ದಾಡೋದಿಲ್ಲ, ಎಲ್ಲ ವರ್ಷ ಚೆನ್ನಾಗುತ್ತೆ. ನಮ್ ಗುನ್ನಾಳ್ ಬೆಳಿಲಿ ಅಂತ ಅಷ್ಟೇ. ಪ್ರತಿ ವರ್ಷ ಚೆನ್ನಾಗೆಲ್ಲ ಇನ್ನೊಬ್ರು ಮತ್ತೆ ಹನುಮಂತ ಇದ್ರಲ್ಲ, ಅವ್ರು ಎಲ್ಲಿದ್ದಾರೆ? ಇವ್ರು ಹೇಳಿಕೆ ಹೇಳೋರು. ಅಲ್ಲಿ ಇವಾಗ ಅಲ್ಲಿ ಅವ್ರೆಲ್ಲ ಕೇಳ್ತಾ ಇದ್ರಲ್ಲ ನಿಮ್ಮನ್ನ ಬಂದ್, ಅವ್ರು ಏನೇನ್ ನಾವೇನು ಅವ್ರ ಮನುಷ್ಯನ ನಮ್ಮ ಮನುಷ್ಯನಿಗೆ ಏನ್ ಬರ್ತದೆ ಹೇಳ್ಬಿಡ್ತೀವಿ. ದೃಷ್ಟಿ ಮೇಲೆ ಲೆಕ್ಕ ದೃಷ್ಟಿ ಹೆಂಗಿರ್ತ ಆ ಟೈಮ್ ಖುಷಿ ಇರ್ತ. ಅದು ಒಳ್ಳೆ ಇರ್ತಲ್ಲ, ಒಳ್ಳೇದಾದ್ರೆ ಎಷ್ಟು ಗೊತ್ತಾ. ಕೆಟ್ಟದಾಗ ಭಾವನೆ ಒಟ್ಟ ನಮ್ ತಕ್ಕಿಲ್ಲ, ಒಟ್ಟ ಇಲ್ಲ. ಹೊಟ್ಟೆನೋ ಆಗುತ್ತ ಅದು ಆಗುತ್ತ. ನಾಳ ಆಗಲ್ಲಂದ್ರೆ ಆಗಲ್ಲ. ಒಂದ್ ಕೆಲಸ ಅಷ್ಟ ನಮ್ ತಕ್ಕ ಬೆಕ್ಕದ ಹನುಮಂತ ಆಗ್ಲಿ ಏನಾಗಲ್ಲ. ನಾವು ಅವ್ರಿಗೆ ಅಲ್ರಿ, ಅದಕ್ಕಿಂತ ಒಂದು ಗುಂಜಿ ಮೇಲೆ ಮಾತ್ರ ಅಲ್ಲ. ನಮ್ಮ ಊರ್ ರಿಷಿಯಪ್ಪ ದೊಡ್ಡತ್ತದನ ಎಲ್ಲ ದಾವ್ರ ಎಲ್ಲ ತೆಕ್ಕೊಂಡ್ ಹೋಗೋದ ಆತಾರೆ. ಈಶಪ್ಪ ಅಂದ್ರಿ ಅವ್ರ ಬಿಟ್ಟಿನ್ ನಾವ್ ಇಲ್ರಿ. ಇವಾಗ ಇದೆಲ್ಲ ಗಂಟೆ ಎಲ್ಲ ಚಂದಕ ಆ ಟೈಮ್ ಏನ್ ಬರ್ತಾ ಗೊತ್ತಾಗಲ್ಲ. ಸೆಕ ಬರ್ತಲ್ಲ. ಹೋದ ವರ್ಷಕ್ಕಿಂತ ಚೆನ್ನಾಗಿದೆಯಾ? ಮಾತು ಊಟ ತಪ್ಪಲ್ಲ. ನೋಡ್ರಿ ನೀವು ಇವತ್ತಲ್ಲ, ನಾನ್ ಹೇಳ್ತೇನೆ ಇವತ್ತಿಗೆ ಇವತ್ತು 3 ದಿನಕ್ಕ 4 ಗಂಟೆಗೆ ಮಳೆ ಅಲ್ಲ ಅಂದ್ರ
ಆ ದೇವ್ರ ಸೇವೆ ಒಟ್ಟ ಇವತ್ತು ಬಿಟ್ಟು ಬಿಟ್ಟು ನಾವು ಗದ್ದೆ ನಡಿವಲ್ಲ ಇವತ್ತಿನ ಒಟ್ಟ ಆಡಲ್ಲ. ಅಲ್ಲಿ ಸ್ವಲ್ಪ ಅಲ್ಲಿ ಏನೇನ್ ಹೇಳ್ತಿದ್ರೆ ಅದು ಸ್ವಲ್ಪ ಇಲ್ಲಿ ಹೇಳ್ತೀರಾ? ಅಲ್ಲಿ ಇಲ್ಲಿ ಹೊರ ಬಂದಿ ಹೇಳ್ತು ನಾವು 33 ದಿನಕ್ಕ ಏನ್ರಿ 33 ದಿನಕ್ಕೆ ಮಜಾ ಇರ್ತೀವಿ. ಅದು 33 ದಿನಕ್ಕೆ ಅಲ್ಲ ಅಂದ್ರೆ ಈ ಗಂಟೆ ನೀವೇನ್ ಮಾಡ್ತಿದ್ದೀರಾ? ನಾವು ಎಲ್ಲಿ ವಿಶ್ವಾಸ ಇರ್ತ ಅಲ್ಲಿ ಕಾಲಿಡ್ತೀವಿ, ಎಲ್ಲಿ ನಿಮ್ದು ಇರ್ತ ಅಲ್ಲಿ ಕಾಲಿಡ್ತೀವಿ ನಾವು. ನಮ್ಮ ಪ್ರೀತಿಯಲ್ಲಿ ನಾವು ನಕ್ಕಂತಿರ್ಬೇಕನ್ನೋ ಜಾಗದಾಗ ನಾವು ಕಾಲಿಡ್ತೀವಿ. ಅಲ್ಲಿ ಮೋಸ ಇರ್ತಾನಂದು ಗೊತ್ತಿಲ್ಲ, ವಿಶ್ವಾಸ ಇರ್ತಾನಂದು ಗೊತ್ತಿಲ್ಲ, ಒಟ್ಟು ನಾವು ನಂಬಿಕೆ ಮೇಲೆ ಕಾಲಿಡ್ತೀವಿ ನಾವು. ಅಲ್ಲಿ ಒಂದು ಬೆಲೆ ಇಡ್ತಾನ ಉದ್ದೇಶಕ್ಕೆ ನಾವು ಕಾಲಿಡ್ತೀವಿ. ಅಲ್ಲಿ ನಮ್ಗೆ ಖುಷಿ ಸಿಗುತ್ತಂದ್ರೆ ಅಲ್ಲಿ ಕಾಲಿಡ್ತೀವಿ ನಾವು. ಅದು ಮೋಸ ಆಯ್ತು ವಿಷ ಕಾಡ್ತಾರಲ್ಲ ಗೊತ್ತಿಲ್ಲ, ಇಡ್ತೀವಿ ನಾವು. ನಮ್ಮ ಪ್ರೀತಿ ವಿಶ್ವಾಸ ಎಲ್ಲಿ ಹುಟ್ಟುತ್ತೆ ಅಲ್ಲಿ ಅಲ್ಲೇ ನಾವು ಕಾಲಿಡ್ತೀವಿ. ಅದು ಮಳೆ ಆಗಲು ಹುಲ್ಲು ಮಳೆ ಆಗಲಂತ ನಾವು ಬಿಡ್ಕೊಂತೀವಿ ಅಷ್ಟ. ಸ್ನೇಹಿತರೆ, ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ ಅಲ್ಲಿ ಹನುಮಂತ ಅಂತ, ಹನುಮಂತ ಏನ್ ಆಂಜನೇಯ ಆಗಿದ್ರಲ್ಲ, ಇವ್ರೇ ನೋಡಿ. ಇವ್ರೇನ್ ಹೇಳಕ್ ಇಷ್ಟಪಡ್ತಾರ ಅಂತ ಕೇಳೋಣ ಬನ್ನಿ. ಏನಿಲ್ಲಪ್ಪ, ನಾವ ದೇವ್ರಿಗೋಸ್ಕರ ಆಗ್ತೀವಿ, ಎಲ್ಲಾ ಒಗ್ಗಟ್ಟಾಗಿರ್ತೀವಿ. ಅದಕ್ಕೋಸ್ಕರ ಖುಷಿಗೋಸ್ಕರ ಮಾತ್ರ ಮಾಡ್ತೀವಿ. ಮಳೆ ಬೆಳೆ ಚೆನ್ನಾಗಿರ್ಲ, ಸ್ವಲ್ಪ ನಮ್ ರೈತರಿಗೆ ಒಂದ್ ಸ್ವಲ್ಪ ಖುಷಿ ಕೊಡ್ಲ ಅಂತ ಅನ್ನೋ ಸಂಬಂಧ ಮಾತ್ರ ಇದು ಮಾಡ್ತೀವಿ. ಏನೋ ಒಟ್ಟು ಖುಷಿ ಆಗ್ಲಿ ಅಂತ, 4 ಜನ ಖುಷಿ ಪಡ್ಲಿ ಅಂದ್ಬಿಟ್ಟು ಹಾಕ್ತಾರ ಅಷ್ಟೇ ಅಷ್ಟೇ. ಅಂದ್ರೆ ಹನ್ನೊಂದು